ಕಾಕ್ರೋಚ್ ಪಾರ್ಟಿಗೆ ಕರಾವಳಿ ನೆಟ್ಟಿಗರ ಟಕ್ಕರ್ 5 ದಿನದಲ್ಲಿ 15 ಮಿಲಿಯನ್ ಫಾಲೋವರ್ಸ್ ಅನ್ನು ಹೊಂದಿದೆ ಕಾಕ್ರೋಚ್ ಪಾರ್ಟಿ. ಬಿಜೆಪಿಯನ್ನೇ ಓವರ್ಟೇಕ್ ಮಾಡಿದ ಕಾಕ್ರೋಚ್ ಪಾರ್ಟಿ ಈಗ ಬಿಜೆಪಿಯಲ್ಲಿ ಗಮನಿಸೋದಾದ್ರೆ 8 ಮಿಲಿಯನ್ ಸಮಥಿಂಗ್ ಇರುವಂತದ್ದು. ಬಟ್ ಕಾಕ್ರೋಚ್ ಪಾರ್ಟಿಗೆ 15 ಮಿಲಿಯನ್ ಫಾಲೋವರ್ಸ್ 5 ದಿನದಲ್ಲಿ. ಬಿಜೆಪಿಯನ್ನೇ ಓವರ್ಟೇಕ್ ಮಾಡಿದ ಕಾಕ್ರೋಚ್ ಪಾರ್ಟಿ. ಸಿಜೆಪಿಗೆ ಕೌಂಟರ್ ಆಗಿ ಸೊಳ್ಳೆ ಹೆಗ್ಗಣ ಪಾರ್ಟಿಗಳ ಟಾಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ ಸೃಷ್ಟಿಯಾಗಿ ವೈರಲ್ ಆಗ್ತಾ ಇದೆ. ಕಾಕ್ರೋಚ್ ಪಾರ್ಟಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಕಾಕ್ರೋಚ್ ಪಾರ್ಟಿ ಆಲೋಚನೆ ಬಗ್ಗೆ ರಾಜ್ಯದಲ್ಲಿ ವ್ಯಾಪಕ ಟೀಕೆ. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಕರಾವಳಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಪಿಜೆಯನ್ನು ವಿಡಂಬನಾತ್ಮಕವಾಗಿ ಟೀಕಿಸಿದ ಕರಾವಳಿ ಜನರು ಸೊಳ್ಳೆ ಹೆಗ್ಗಣ ಪಾರ್ಟಿಗಳ ಪೇಜ್ ಸೃಷ್ಟಿ ಮಾಡಿ ಆಕ್ರೋಶ. ಸದ್ಯ ದೇಶಾದ್ಯಂತ ಧೂಳೆಬ್ಬಿಸುತ್ತಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಪಾರ್ಟಿ ಪೇಜ್ ಸೃಷ್ಟಿಸಿರುವ ಅಭಿಜಿತ್ ದೀಪ್ಗೆ ಎಎಪಿಯ ಕಾರ್ಯಕರ್ತನಾಗಿ ಕರ್ತವ್ಯ ನಿರ್ವಹಣೆ. ಕಾಕ್ರೋಚ್ ಪಾರ್ಟಿ ಎಷ್ಟು ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಸಂಚಲನವನ್ನು ಮೂಡಿಸ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ 5 ದಿನದಲ್ಲಿ 15 ಮಿಲಿಯನ್ ಫಾಲೋವರ್ಸ್ 5 ದಿನದಲ್ಲಿ ಹೊಂದಿರುವಂಥದ್ದು. ಬಿಜೆಪಿಗೂ ಅಷ್ಟು ಫಾಲೋವರ್ಸ್ ಇಲ್ಲ, ಕಾಂಗ್ರೆಸ್ ಪೇಜ್ಗೂ ಕೂಡ ಅಷ್ಟು ಫಾಲೋವರ್ಸ್ ಇಲ್ಲ. ಕಾಂಗ್ರೆಸ್ಗೆ 13 ಮಿಲಿಯನ್ ಏನು ಸಮಥಿಂಗ್ ಇದ್ದರೆ ಬಿಜೆಪಿಗೆ 8 ಮಿಲಿಯನ್ ಸಮಥಿಂಗ್ ಇದೆ ಫಾಲೋವರ್ಸು. ಬಟ್ 5 ದಿನದಲ್ಲಿ ಕಾಕ್ರೋಚ್ ಪಾರ್ಟಿಗೆ 15 ಮಿಲಿಯನ್ ಫಾಲೋವರ್ಸ್. ಇವರು ತಮ್ಮದೇ ಆದಂಥ ಒಂದಿಷ್ಟು ರೂಲ್ಸ್ಗಳನ್ನು ಹಾಕ್ಕೊಂಡು ಈ ಒಂದು ಕಾಕ್ರೋಚ್ ಪಾರ್ಟಿ ಮುನ್ನೆಲೆಗೆ ಬಂದಿರುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದೆ. ಇದಕ್ಕೆ ಕರಾವಳಿಗರು ಟಕ್ಕರನ್ನು ಕೊಡ್ತಾ ಇದ್ದಾರೆ. ಹೆಗ್ಗಣ ಸೊಳ್ಳೆ ಅಂತೆಲ್ಲ ಪೇಜ್ ಕ್ರಿಯೇಟ್ ಮಾಡಿ ಟಕ್ಕರನ್ನು ಕೊಡ್ತಾ ಇರುವಂಥದ್ದು. ನಿರುದ್ಯೋಗಿಗಳು ಯಾರು ಇರ್ತಾರಲ್ವಾ, ನಿರುದ್ಯೋಗಿಗಳು ಈ ಪಾರ್ಟಿಗೆ ಸೇರ್ಪಡೆ ಆಗ್ಬೋದು, ಕಾಕ್ರೋಚ್ ಪಾರ್ಟಿಗೆ ಅಂತ. ನ್ಯಾಯಮೂರ್ತಿಗಳ ಒಂದು ಹೇಳಿಕೆಯಿಂದ ಉದ್ಭವ ಆದಂಥ ಅಭಿಜಿತ್ ದೀಪ್ಗೆ ಅವರ ಮುನ್ನೆಲೆಯಲ್ಲಿ ಮುಖ್ಯಸ್ಥಿಕೆಯಲ್ಲಿ ಉದ್ಭವ ಆದಂಥ ಈ ಒಂದು ಪಾರ್ಟಿ ಇತ್ತೀಚೆಗೆ ಈಗಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಒಳಗಾಗ್ತಾ ಇದೆ. ನಿರುದ್ಯೋಗಿಗಳ ಬಗ್ಗೆ ಒಂದು ರೀತಿಯಾಗಿ ಕೀಳಾಗಿ ಮಾತನಾಡಿದ್ದಾರೆ. ನಿರುದ್ಯೋಗ ಸೃಷ್ಟಿಯಾಗಿದ್ದೆಲ್ಲಿಂದ? ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು, ನೌಕರರಿಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ನಮಗೆ ಸೃಷ್ಟಿ ಮಾಡಿಕೊಡ್ಬೇಕು. ಬಟ್ ಇಲ್ಲ ಅಂತ ಅಂದಾಗ ನಿರುದ್ಯೋಗಿಗಳೇ ಆಗೋದು ಅನ್ನುವಂಥದ್ದು ಆ ಒಂದು ಯುವಕರ ಹೇಳಿಕೆಗಳು. ಬಟ್ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದಕ್ಕೆ ಟಕ್ಕರನ್ನು ಕೊಡ್ತಾ ಇರುವಂಥದ್ದು ಕರಾವಳಿಗರು. ಹೆಗ್ಗಣ ಸೊಳ್ಳೆ ಪೇಜ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ಟಕ್ಕರನ್ನು ಕೊಡ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಉದ್ಭವ ಆಯಿತು? ನಿರುದ್ಯೋಗಿಗಳಿಂದ. ಇವರೇ ಒಂದಿಷ್ಟು ರೂಲ್ಸ್ಗಳನ್ನು ಹಾಕೊಂಡಿದ್ದಾರೆ. ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಬೇಕು ಅಂತ ಅಂದರೆ ದಿನಕ್ಕೆ 11 ಅವರ್ ಮೊಬೈಲ್ ಫೋನನ್ನು ನೋಡಬೇಕು, ತುಂಬ ಸೋಂಬೇರಿಗಳಾಗಿರಬೇಕು, ಯಾವುದೇ ರೀತಿಯ ಕೆಲಸದಲ್ಲಿ ಯಾರು ಕೂಡ ಇರಬಾರ್ದು, ಒಂದು ಕೆಲಸ ಮಾಡಬಾರ್ದು ಯಾರು. ಇವರ ಪಾರ್ಟಿಗೆ ಸೇರಬೇಕು ಅಂದರೆ ಇರುವಂಥ ನಿಯಮಗಳಿವು. ಕೇಳೋದಕ್ಕೆ ಹಾಸ್ಯಾಸ್ಪದವಾಗಿದ್ದರೆ ಈ ಒಂದು ಪಾರ್ಟಿ ಏನು ಉದ್ಭವ ಆಗಿದೆಯಲ್ಲ, ಇರುವಂಥ ನ್ಯಾಷನಲ್ ಪಾರ್ಟಿಗಳಿಗೂ ಕೂಡ ಇದರ ಒಂದು ಭೀತಿ ಶುರುವಾಗಿದೆ.